ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಹೇಳಿ ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ಅವರು ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ 41.7 ಲಕ್ಷ ಮತದಾರರಿದ್ದು, ಇದರಲ್ಲಿ 35.88 ಲಕ್ಷ ಜನರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಜಿಲ್ಲೆಯಲ್ಲಿ 88% ಅರ್ಜಿ ನಮೂನೆಗಳು ವಾಪಸ್ ಬಂದಿದ್ದು, 5.13 ಲಕ್ಷ ಮತದಾರರನ್ನ ಗೈರು ಸ್ಥಳಾಂತರಗೊಂಡವರು ಮೃತರು ಅಂತ ಹೇಳಿ ಗುರುತಿಸಲಾಗಿದೆ. ಇವರ ವಿವರವಾದಂತಹ ಪಟ್ಟಿಯನ್ನ ಎಲ್ಲಾ ರಾಜಕೀಯ ಪಕ್ಷದವರಿಗೆ ವಿತರಿಸಲಾಗಿದೆ. ಪಟ್ಟಿ ಪರಿಶೀಲನೆ, ಯಾವುದೇ ಆಕ್ಷೇಪಣೆ, ತಕರಾರು ಇದ್ದರೆ ತಿಳಿಸಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವರ ನಿರ್ದೇಶನದಂತೆ ನಾವು ಹಿಂದಿನ ಒಂದು ತಿಂಗಳಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕಾರ್ಯವನ್ನು ಎಲ್ಲ ಮತಗಟ್ಟೆಗಳಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ಒಟ್ಟು 41,07,000 ಮತದಾರರು ನಮ್ಮ ಡ್ರಾಫ್ಟ್ ರೋಲಲ್ಲಿ ಇದ್ದಾರೆ. ಅದರ ಪೈಕಿ ಇಲ್ಲಿ ಮಠ 41,07,000 ಪೈಕಿ ನಾವು ಇಲ್ಲಿ ತನಕ 35,88,759 ಅಂದರೆ ಆಲ್ಮೋಸ್ಟ್ 88% ನಮ್ಮ ಕಡೆ ಇರುವಂಥ ಮತದಾರರ ಪೈಕಿ ನಾವು ಎನ್ಯುಮರೇಷನ್ ಫಾರ್ಮ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೆ ಸೈನ್ಡ್ ಎನ್ಯುಮರೇಷನ್ ಫಾರ್ಮ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಡಿಜಿಟಲೈಸ್ ಮಾಡಿ ಹಾಗೂ ವೆರಿಫೈ ಮಾಡಿ ಮುಗಿಸಿದ್ವಿ. ಇದನ್ನು ಹೊರತುಪಡಿಸಿ ಒಂದು 5,13,786 ಮತದಾರರು ನಾವು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ಕ್ಯಾಟಗರಿನಲ್ಲಿ ASDDO ಲಿಸ್ಟ್ ಅಂತ ಏನಿರುತ್ತೆ ಆ ಕ್ಯಾಟಗರಿನಲ್ಲಿ ನಾವು ಹಾಕಿದ್ವಿ. ಇದು ಹಾಕೋ ಮುಂಚೆ ಎಲ್ಲ ನಮ್ಮ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಪದಾಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಪೊಲಿಟಿಕಲ್ ಪಾರ್ಟೀಸ್ ಅಧ್ಯಕ್ಷರಿಗೂ, ತಳಮಟ್ಟದಲ್ಲಿ ಬೂತ್ ಲೆವೆಲ್ ಏಜೆಂಟ್ಸ್ಗೂ ಈ ಪಟ್ಟಿಯನ್ನು ನಾವು ಫಸ್ಟ್ ಆಫ್ ಆಲ್ ಅವರಿಗೆ ಕೊಟ್ಬಿಟ್ಟು ಆ ವ್ಯಾಪ್ತಿನಲ್ಲಿ ಯಾರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಅಂತ ನಾವು ಐಡೆಂಟಿಫೈ ಮಾಡಿದೀವಿ BLO ಮುಖಾಂತರ, ಅದನ್ನು ಕ್ರಾಸ್ ವೆರಿಫೈ ಮಾಡಿ ಅಬ್ಜೆಕ್ಷನ್ಸ್ ಇದೆ ಅಂದ್ರೆ ಕೊಡಿ ಅಂತ ಹೇಳಿ ಈ ಎಲ್ಲ ಪ್ರಾಸೆಸ್ ಒಂದು ವಾರದಿಂದ ಮಾಡಿ ಇದನ್ನು ನಾವು ಈಗ ಮುಕ್ತಾಯ ಮಾಡ್ಕೊಂಡಿದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.